ರಾಷ್ಟ್ರೀಯ ಜಲಜೀವನ್ ಮಿಷನ್ ಆಯೋಜಿಸಿದ್ದ 5ನೇ ಸುಜಲ್ ಗ್ರಾಮ ಸಂವಾದ ವಿಡಿಯೋ ಸಂವಾದದಲ್ಲಿ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಾಲ್ಗೊಂಡಿದ್ದರು. ಈ ವೇಳೆ ಅಧಿಕಾರಿಗಳು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವ ವಿ ಸೋಮಣ್ಣ, ಮಾರ್ಚ್ 8ರಿಂದ 22ರವರೆಗೆ ದೇಶಾದ್ಯಂತ ಆಚರಿಸಲಾದ ಜಲ ಮಹೋತ್ಸವ, ಸಮುದಾಯದ ಭಾಗವಹಿಸುವಿಕೆ, ಜಾಗೃತಿ ಅಭಿಯಾನ, ಗ್ರಾಮ ಪಂಚಾಯಿತಿಗಳಿಗೆ ಜಲ ಅರ್ಪಣ್ ಮೂಲಕ ಜನರ ಭಾಗವಹಿಸುವಿಕೆ ನಿಜವಾದ ಮನೋಭಾವವನ್ನು ಬಿಂಬಿಸಲಾಯಿತು ಎಂದು ಹೇಳಿದರು. ಸುಜಲ್ ಗ್ರಾಮ ಸಂವಾದದ ಸಮಯದಲ್ಲಿ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳೊಂದಿಗೆ ಅರ್ಥಪೂರ್ಣ ಸಂವಾದ, ಸುರಕ್ಷಿತ ಕುಡಿಯುವ ನೀರನ್ನು ಖಾತ್ರಿಪಡಿಸುವಲ್ಲಿ ತಳಮಟ್ಟದ ಪ್ರಯತ್ನಗಳು ಮತ್ತು ಸಮುದಾಯದ ಮಾಲೀಕತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಜಲಜೀವನ್ ಮಿಷನ್ 2ರ ಕಾಲಾವಧಿ ವಿಸ್ತರಣೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿರುವುದು ಮಹತ್ವದ ಮೈಲಿಗಲ್ಲಾಗಿದೆ. ಜಲಜೀವನ್ ಮಿಷನ್ 2ರ ಕಾರ್ಯಾಚರಣೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಗಳ ಆಡಳಿತ, ಸೇವಾ ವಿತರಣೆ ಮತ್ತು ಸುಸ್ಥಿರತೆಯನ್ನು ಬಲಪಡಿಸುವ ಗುರಿ ಹೊಂದಲಾಗಿದೆ. 2047ರ ವೇಳೆಗೆ ಪ್ರತಿ ಮನೆಗೂ ನಲ್ಲಿ ಮೂಲಕ ನೀರು ಮತ್ತು ವಿಕಸಿತ ಭಾರತದ ನಿರ್ಮಾಣದೆಡೆಗೆ ಜನರ ಚಳವಳಿಯಾಗಿದೆ ಎಂದು ಅವರು ಹೇಳಿದರು.